ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಸೂಪರ್ ಸವಿರುಚಿಗೆ ಸ್ವಾಗತ. ನೋಡ್ತಾ ಇದ್ದ ಹಾಗೆ ಅನ್ಕೋತಾ ಇದ್ದೀರೇನೋ ನೀವು, ಇವತ್ತು ನಾನು ಅಕ್ಕಿ ರೊಟ್ಟಿ ಅಥವಾ ಪರೋಟ ಮಾಡಿದ್ದೀನಂತ. ಇದು ಪರೋಟನೂ ಅಲ್ಲ, ಅಕ್ಕಿ ರೊಟ್ಟಿನೂ ಅಲ್ಲ. ಇದೊಂದು ಡಿಫ್ರೆಂಟ್ ಆಗಿರೋ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಮಾಡುವಂಥ ಥಾಲಿಪೇಟ್ ರೆಸಿಪಿನ ನಾನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಇದು. ನಾವು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡೋದ್ರಿಂದ ಮತ್ತೆಲ್ಲ ವೆಜಿಟೇಬಲ್ಸ್ ಎಲ್ಲ ಸೊಪ್ಪೆಲ್ಲ ಹಾಕೋದ್ರಿಂದ ಭಾಳ ಹೆಲ್ದಿನೂ ಇರುತ್ತೆ ಇದು. ಆಮೇಲೆ ಇದಕ್ಕೇನು ಬೇರೆ ಚಟ್ನಿ ಏನು ಬೇಕಾಗಲ್ಲ. ಇದ್ರಾಗೆಲ್ಲ ನಾವು ಮಸಾಲೆ ಐಟಮ್ ಹಾಕಿರೋದ್ರಿಂದ ಮೊಸರು ಒಂದಿದ್ರೆ ಸಾಕು. ಮೊಸರು ಶೇಂಗಾ ಚಟ್ನಿ ಜೊತೆ ತುಂಬಾ ಟೇಸ್ಟಿ ಇರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಥಾಲಿಪೇಟ್ ಮಾಡಲು ಮೊದಲು ನಾನಿಲ್ಲಿ ಜೋಳದ ಹಿಟ್ಟು 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅದೇ ಸೇಮ್ ಕಪ್ ಮೆಜರ್ಮೆಂಟಲ್ಲೇ ನಾನಿಲ್ಲಿ ಅರ್ಧ ಕಪ್ ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ಜೋಳದ ಹಿಟ್ಟು ಮಾತ್ರ 1 ಕಪ್ ಹಾಕಿ. ನಂತರ ಇದರಲ್ಲಿ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ಇದನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ 2 ಸೊಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ 2 ಟೈಪಾಗಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಂದು ಸಬ್ಬಸಿಗೆ ಅಥವಾ ಬರೀ ಮೆಂತ್ಯ ಸೊಪ್ಪು ಇದ್ರೂ ಹಾಕ್ಕೊಳ್ಳಿ, ಅದು ಚೆನ್ನಾಗಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನಿಲ್ಲಿ 1 ಸೋರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇನ್ ಇದು ಇಂಗ್ರೀಡಿಯೆಂಟ್ ಸೋರೆಕಾಯಿಂದನೇ ಸಾಫ್ಟಾಗೂ ಇರುತ್ತೆ ಥಾಲಿಪೇಟು. ಈಗಿದೆ ನಾನು ಚಿಕ್ಕ ಸೈಜ್ ಇರೋ 1 ಸೋರೆಕಾಯಿ ತೊಗೊಂಡಿದ್ದೀನಿ. ನೀವು ದೊಡ್ಡದಾಗಿದ್ದರೆ ಅರ್ಧ ಹಾಕ್ಕೊಳ್ಳಿ ಸಾಕು. ಇಲ್ಲಿ ನೋಡಿ, ನಾನು ತೊಗೊಂಡಿರೋ ಸೋರೆಕಾಯಿ ತುಂಬಾ ಎಳೆಯಿದೆ. ಅದಕ್ಕೋಸ್ಕರ ನಾನು ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆಯಲ್ಲ. ಸ್ವಲ್ಪ ದಪ್ಪ ಇರೋ ಸೋರೆಕಾಯಿ ಆದರೆ ಮೇಲ್ಗಡೆ ಒಂದು ಸಿಪ್ಪೆನ ಪೀಲರಿಂದ ತೆಗೆದುಬಿಟ್ಟು ಆಮೇಲೆ ತುರಿದು ಮಾಡಿ. ನಾನು ಇದನ್ನು ಹಾಗೆ ಎಳೆ ಇರೋದ್ರಿಂದ ಹಾಗೇ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದೆಲ್ಲ ಹೀಗೆ ತುರ್ಕೊಂಡು ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ 1 ಸೋರೆಕಾಯಿ ತೊಗೊಂಡಿದ್ದೀನಿ ಚಿಕ್ಕದಿರೋದ್ರಿಂದ. ನೀವು ಬೇಕಂದರೆ ಒಂದು ಅರ್ಧ ಸೋರೆಕಾಯಿ ಹಾಕ್ಕೊಂಡ್ರು ಸಾಕು. ದೊಡ್ಡ ಸೈಜ್ ಇತ್ತಂದರೆ ಒಂದು ಅರ್ಧ ಸೋರೆಕಾಯಿನ ತುರಿದು ಹಾಕಿ. ಇವಾಗ ಇದರಲ್ಲಿ ನಾನು 1 ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. 2 ಕ್ಯಾರೆಟ್ ನಾನು ತುರಿದಿಟ್ಕೊಂಡಿದ್ದೆ. ಮತ್ತು 1 ಕಪ್ಪಷ್ಟು ಆನಿಯನ್, ಸ್ಪ್ರಿಂಗ್ ಆನಿಯನ್ ಇರುತ್ತೆ ನೋಡಿ, ಗ್ರೀನ್ ಕಲರು, ಅದನ್ನು ಹಾಕ್ಕೋಬೇಕು. ಇವಾಗ ಇದರಲ್ಲಿ ನಾನು 2 ಸ್ಪೂನಷ್ಟು ಹಸಿ ಖಾರ ಹಾಕ್ಕೊಳ್ತಾಯಿದ್ದೀನಿ. ಇದು ಹಸಿ ಖಾರ ಅಂದರೆ ಇದರಲ್ಲಿ ನಾನು ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಉಪ್ಪು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಿಕ್ಸಿಯಲ್ಲಿ. ಇದನ್ನು 2 ಸ್ಪೂನಷ್ಟು ಹಾಕಿ. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಥಾಲಿಪೇಟ್ದು. ಈ ಹಸಿ ಖಾರನ ಹಾಕೋದನ್ನು ಸ್ಕಿಪ್ ಮಾಡಬೇಡಿ, ಇದರಿಂದನೇ ಟೇಸ್ಟ್ ಚೆನ್ನಾಗಿ ಬರೋದು. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿಣ ಮತ್ತು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ ಹಾಕ್ಕೊಳ್ಳಿ. ಅಜ್ವೈನ ಹಾಕುವಾಗ ಕೈಯಿಂದ ಈ ಥರ ರಬ್ ಮಾಡಿ ಹಾಕಿ, ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರದ್ದು. ಇವಾಗ ಎಲ್ಲ ವೆಜಿಟೇಬಲ್ಸು, ಸೊಪ್ಪು, ಆಮೇಲೆ ಸೋರೆಕಾಯಿ ಹಿಟ್ಟಿನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ನೀರು ಹಾಕಬೇಡಿ. ಈಗ ಮೊದಲು ಹಾಗೇ ಡ್ರೈಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸೋರೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಆಮೇಲೆ ಸೊಪ್ಪುಗಳೆಲ್ಲ ನೀರಿನ ಅಂಶ ಇರುತ್ತೆ ನೋಡಿ. ಜಾಸ್ತಿ ನೀರು ಹಾಕೋದೇನು ಬೇಕಾಗಲ್ಲ. ಈಗ ಫಸ್ಟ್ ಎಲ್ಲ ಡ್ರೈ ಹಿಟ್ಟೆಲ್ಲ ಕಲಿಸ್ಕೊಂಡು ಎಷ್ಟು ಬೇಕಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಅದು ಫುಲ್ ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಹಿಟ್ಟನ್ನು ಫಸ್ಟು ಸ್ವಲ್ಪ ನೀರು ಹಾಕಿ ನಾದಿ, ಮತ್ತು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಎಲ್ಲ ಮಾಡ್ಕೋತೀವಿ ನೋಡಿ, ಅದೇ ಥರ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ. ಇಷ್ಟಿದ್ರೆ ಸಾಕು. ಇದು ಸ್ವಲ್ಪ ಕಲಿಸೋವಾಗನೇ ಗಟ್ಟಿಯಾಗಿ ಕಲಸಿ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಒಂದು 5 ನಿಮಿಷದಲ್ಲಿ ಅದು ಮತ್ತೆ ಮೆತ್ತಗಾಗಿ ಶುರು ಆಗುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋಬೇಕು. ಈಗ ಇದನ್ನು ನಾನು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಏನಾದರೂ ಇಲ್ಲ ಡೈರೆಕ್ಟ್ ತವ ಮೇಲೂ ತಟ್ಕೋತಾರೆ. ಆದರೆ ಇದನ್ನು ನಾನು ಬಾಳೆ ಎಲೆಯಲ್ಲಿ ನಾನು ನಿಮಗೆ ಥಾಲಿಪೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಈಗ ಕೈಯಿಂದನೇ ನಾನು ತಟ್ಟಿ ಥಾಲಿಪೇಟನ್ನ ಮಾಡ್ತೀನಿ. ಹೀಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ. ಎಣ್ಣೆ ಹಚ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ರೌಂಡಕ್ಕೆ ಹೀಗೆ ತಟ್ಟಬೇಕಾಗುತ್ತೆ. ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ಥರ ಈ ಥಾಲಿಪೇಟನ್ನು ಸೈಡಿಗೆಲ್ಲ ರೌಂಡಕ್ಕೆ ಮಾಡಿಕೊಂಡು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಎಲ್ಲೆಲ್ಲಿ ದಪ್ಪ ಅನಿಸುತ್ತೆ ಅಲ್ಲೆಲ್ಲಿ ನೋಡಿಕೊಂಡು ನಾವು ಅದನ್ನು ಈ ರೀತಿ ರೌಂಡಕ್ಕೆ ತೆಳ್ಳಗೆ ತಟ್ಕೋಬೇಕು.
ನೋಡಿ ಈಗ ಇದು ಆಗಿದೆ. ಇಷ್ಟು ಸೈಜ್ ಆದರೆ ಸಾಕು. ಇವಾಗ ಇದನ್ನು ನಾನು ತವಾ ಬಿಸಿ ಇಟ್ಟಿದ್ದೆ, ಅದ್ರ ಮೇಲೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಕಿ ತಕ್ಷಣ ತೆಗಿಬೇಡಿ, 1-2 ನಿಮಿಷ ಅದನ್ನು ಹಾಗೆ ಬಿಡಿ. ಸ್ವಲ್ಪ ಅದು ಬೇಯ್ತಾ ಇರುವಾಗ ನಿಧಾನಕ್ಕೆ ಈ ಬಾಳೆ ಎಲೆನ ಅದರಿಂದ ಸೆಪ್ರೇಟಾಗಿ ತೆಗೆದುಬಿಡಿ. ನೋಡಿ, ಬಾಳೆ ಎಲೆ ಮಾಡಿಕೊಂಡ್ರೆ ತುಂಬಾ ಹೆಲ್ದಿ, ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಳ್ಳಿ. ಅದನ್ನು ಬೇಯಿಸುವಾಗ 1 ಸ್ಪೂನ್ ಎಣ್ಣೆ ಹಾಕಿ ಸೈಡಿಗೆಲ್ಲ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತಿದು. ಹಾಕಿದ ತಕ್ಷಣವೇ ತಿರುಗಿಸ್ಬೇಡಿ, ಸ್ವಲ್ಪ 1 ನಿಮಿಷ ಬಿಟ್ಟು ಅದು ಬೆಂದ ಮೇಲೆ ಈ ಕಡೆ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, 2 ಕಡೆ ನಿಧಾನವಾಗಿ ಚೆನ್ನಾಗಿ 1-2 ನಿಮಿಷ ಪ್ರೆಸ್ ಮಾಡಿ ಬೇಯಿಸಬೇಕು. ನೋಡಿ, ಇವಾಗಿದು ರೆಡಿಯಾಗಿದೆ. ಈ ತಾಲಿಪೆಟ್ಟನ್ನು ಎಷ್ಟು ಬೆಳಿಗ್ಗೆ ಮಾಡಿದ್ರೆ ನಾವು ಮಧ್ಯಾಹ್ನವರೆಗೂ ಸಾಫ್ಟಾಗೂ ಇರುತ್ತೆ. ಹಾಗೆ ಸೋರೆಕಾಯಿ ಎಲ್ಲ ಹಾಕಿರೋದ್ರಿಂದ, ಇದು ಸೊಪ್ಪೆಲ್ಲ ಹಾಕಿರೋದ್ರಿಂದ ಹೆಲ್ದಿನೂ ಕೂಡ. ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆಲ್ಲ ಮಾಡಿಕೊಡಿ. ಬೆಳಗ್ಗೆ ಎಷ್ಟು ಇಷ್ಟಪಟ್ಕೊಂಡು ತಿಂತಾರೆ. ಅದರೊಳಗೆ ಆಲ್ರೆಡಿ ಸ್ಪೈಸಸ್ ಎಲ್ಲ ಇರೋದ್ರಿಂದ ನಮಗೆ ಚಟ್ನಿ, ಉಪ್ಪಿನಕಾಯಿ ಏನು ಬೇಕಾಗಲ್ಲ. ಜಸ್ಟ್ ಒಂದು ಮೊಸರು ಇದ್ದರೆ ಸಾಕು, ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ. ನೋಡಿ, ಈ ತಾಲಿಪೆಟ್ಟು ಹೀಗೆ ಬೇಯಿಸ್ತಾ ಇರುವಾಗಲೇ ಒಳ್ಳೆ ಘಮ ಬರ್ತಾಯಿದೆ. ಈ ತಾಲಿಪೆಟ್ಟು ರೆಸಿಪಿ ಒಂದು ಸಲ ನೀವು ಮಾಡಿಕೊಡಿ. ಮನೆ ಮಂದಿ ಎಲ್ಲ ಇಷ್ಟಪಡೋದಂತೂ ಗ್ಯಾರಂಟಿ. ಎಲ್ಲ ಒಳಗಡೆ ನಾವು ಸ್ಪೈಸಸ್ಸು, ಆಮೇಲೆ ವೆಜಿಟೇಬಲ್ಸು, ಸೊಪ್ಪು ಎಲ್ಲ ಹಾಕೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ, ಎಷ್ಟು ಸಾಫ್ಟಾಗೂ ಇದೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ನನ್ನ ತಾಲಿಪೆಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ಸೂಪರ್ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಶೇರ್ ಮಾಡಿ.